ನಮ್ಮ ಹೆಮ್ಮೆಯ ರಾಘಣ್ಣ ಅವರು, ಅಶ್ವಿನಿ ಮೇಡಮ್ ಅವರು ಆ್ಯಂಡ್ ಮಂಗಳಾ ಮೇಡಮ್ ಅವರು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ರಾಘಣ್ಣ, ನೀವು ಅಲ್ಲಿಂದಾನೇ ಮಾತಾಡ್ತೀರಾ? ಅಲ್ಲೇ ಮೈಕ್ ಕಳಿಸ್ಕೊಡ್ತಾ ಮಾಡ್ತೀರಾ? ವಾವ್, ದಟ್ ವಿಲ್ ಬಿ ಗ್ರೇಟ್. ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು, ರಾಘಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಪ್ರೀತಿಯ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಂಗಳಾ ಮ್ಯಾಮ್, ಅಕ್ಕ ಪ್ಲೀಸ್. ರಾಘಣ್ಣ, ಬಹಳ ಖುಷಿಯಾಯಿತು ತಾವು ವೇದಿಕೆ ಮೇಲೆ ಬಂದು ಇವತ್ತು ವಜ್ರೇಶ್ವರಿ ಕಂಬೈನ್ಸ್ನ ಯಶಸ್ಸಿನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಿ. ಅದೆಷ್ಟು ಕಲಾವಿದರನ್ನ, ಎಷ್ಟು ತಂತ್ರಜ್ಞರನ್ನ ಈ ಸಂಸ್ಥೆ ಹುಟ್ಟಾಕಿದೆ ಮ್ಯಾಮ್. ಸೊ ಎಸ್ ಸರ್, ಪ್ಲೀಸ್ ನೀವೆಲ್ಲರ ಜೊತೆಯಾಗಿ ಈ ದೊಡ್ಡ ಮನೆಯ ಈ ಚಂದದ ಕಥೆಯನ್ನು ಕೇಳೋಣ ನಿಮ್ಮ ಮಾತಲ್ಲಿ. ವಜ್ರೇಶ್ವರಿ ಕಂಬೈನ್ಸ್ 50 ವರ್ಷ ಆಗಿದೆ ಅಂದರೆ ಅದಕ್ಕೆ ನಮ್ಮ ತಾಯಿ ಮಾತ್ರ ಅಲ್ಲ, ನಮ್ಮ ತಾಯಿ ಜೊತೆ ತುಂಬ ಜನ ಸೇರಿಕೊಂಡಿದ್ದಾರೆ. ಅವರೆಲ್ಲ ಸೇರಿ ವಜ್ರೇಶ್ವರಿ ಕಂಬೈನ್ಸ್ನ ಕಟ್ಟಿರೋದು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಮಗನ ಪಿಕ್ಚರ್ ಯಶಸ್ಸಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ಯಶಸ್ಸಿನ ಚಿತ್ರದಲ್ಲಿ ನನ್ನ ಮಗನೂ ಇದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಯಣ್ಣ ಫಿಲಿಮ್ಸ್ ಅವರಿಗೆ, KNC ಫಿಲಿಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಶ್ವಿನಿನ ಸೇರಿಸ್ಕೊಂಡ್ರಿ. ನಮ್ಮ ತಾಯಿ ಬಂದು ಸೇವೆಗಳು ಮಾಡಿದಷ್ಟೇ ಖುಷಿ ಆಗುತ್ತೆ ನನಗೆ. ನಮ್ಮ ತಾಯಿ ನನ್ನ ಪಿಕ್ಚರ್ ಮಾಡಿದ್ದಾರೆ, ನಮ್ಮ ಅಣ್ಣನ ಪಿಕ್ಚರ್ ಮಾಡಿದ್ದಾರೆ, ನನ್ನ ತಮ್ಮಂದು ಮಾಡಿದ್ದಾರೆ, ನನ್ನ ದೊಡ್ಡ ಮಗನ ಪಿಕ್ಚರ್ನೂ ಮಾಡ್ಬಿಟ್ಟು ಹೋಗಿದ್ದಾರೆ. ಇವ್ರದ್ದೊಂದು ಇರಲಿಲ್ಲ, ನನ್ನ ಚಿಕ್ಕ ಮಗನ ಮಾಡೋಕ್ಕೆ ಇರಲಿಲ್ಲ ಅವರು. ಅದೊಂದು ಕೊರಗೆ ಇತ್ತು ನನಗೆ. ಅಶ್ವಿನಿ ಅವ್ರು ಬಂದು ಅದನ್ನು ತೀರಿಸ್ಬಿಟ್ರು ನನಗೆ. ನಮ್ಮ ತಾಯಿ ಮಾಡೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಮ್ಮ, ತುಂಬ ಖುಷಿಯಾಗುತ್ತೆ ನನಗೆ. ಪಿಕ್ಚರ್ ಸಕ್ಸಸ್ ಆಗಿದೆ. ಎಲ್ಲರೂ ಸೇರಿ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ಸು. ಅದು 3 ಸಂಸ್ಥೆಗಳು ಸೇರಿ ಮಾಡಿದ್ದೀರಾ. ನೂರಾರು ಸಿನಿಮಾ ನಿಮ್ಮಿಂದ ಬರಲಿ, ನಾವೆಲ್ಲ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಬೇಕು. ಚಿತ್ರಮಂದಿರಗಳೆಲ್ಲ ನಿಮ್ಮಿಂದ ಓಪನ್ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ರಾಘಣ್ಣ. ಅಶ್ವಿನಿ ಮ್ಯಾಮ್ ನಿಜವಾಗ್ಲೂ ಅವರೊಂಥರ ಅಶ್ವಿನಿ ದೇವತೆ ಥರ. ಅಸ್ತು ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಮಾತು ಇಲ್ಲಿ ಪ್ರತಿ ಬಾರಿ ಪ್ರೂವ್ ಆಗ್ತಾ ಇದೆ. ಎಕ್ಕದ ಮೂಲಕ ಕೂಡ ಪ್ರೂವ್ ಆಗ್ತಿದೆ ಮ್ಯಾಮ್. ಪ್ಲೀಸ್